ಭಾರತದ ಮೊದಲ ಐಷಾರಾಮಿ ಪರಿವರ್ತನಾ ಆರೈಕೆ ಕೇಂದ್ರ ಹೆಜ್ಜೆಗೆ ಎಂಎಸ್ ರಾಮಯ್ಯ ಮುನ್ನುಡಿ ಬರೆದಿದೆ. ಎಂಎಸ್ ರಾಮಯ್ಯ ಯೋಜನೆಗಳಲ್ಲಿ ವಿಶಿಷ್ಟವಾದ ಯೋಜನೆಯಾದ ಹೆಜ್ಜೆಗೆ ಇಂದು ಅಧಿಕೃತ ಚಾಲನೆ ಕೊಡಲಾಯಿತು. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಲಾಯಿತು. ಈ ವೇಳೆ ಡಾಕ್ಟರ್ ವರುಣ್ ದೇವದಾಸ್, ಡಾಕ್ಟರ್ ನಂದಿನಿ, ಪ್ರೊಫೆಸರ್ ಶೇಖರ್ ಶೇಷಾದ್ರಿ, ಡಾಕ್ಟರ್ ಸರಸ್ವತಿ ವಿಶ್ವನಾಥನ್ ಸೇರಿ ಹಲವರು ಉಪಸ್ಥಿತರಿದ್ದರು. ವಿಕಲಾಂಗ ವ್ಯಕ್ತಿಗಳ ಚೇತರಿಕೆ ಮತ್ತು ಪುನರ್ವಸತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತರುವ ಉದ್ದೇಶದಿಂದ ಆರೋಗ್ಯ ರಕ್ಷಣೆಯಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವ ಗುರಿಯನ್ನ ಹೊಂದಿದೆ. ಅಂಗವಿಕಲರು ಸ್ವತಃ ಅವರೇ ಕೆಲಸ ಮಾಡಿಕೊಳ್ಳೋಕೆ ಅನುಕೂಲವಾಗುವ ಕಾರ್ಯಕ್ರಮ ಆಗಿದೆ. ಆಸ್ಪತ್ರೆಯ ಆರೈಕೆ ಮತ್ತು ಮನೆಯ ಚೇತರಿಕೆಯ ನಡುವಿನ ಪ್ರಮುಖ ಜಾಗವನ್ನ ಹೆಜ್ಜೆ ತುಂಬಲಿದೆ. ಮಕ್ಕಳಿಂದ ಹಿರಿಯರವರೆಗೂ ಇಲ್ಲಿ ಸೇವೆಯನ್ನ ಒದಗಿಸಲಾಗುತ್ತೆ. ಭಾರತ ದೇಶದಲ್ಲಿ ಬೆಂಗಳೂರಲ್ಲಿ ಏಷ್ಯಾದಲ್ಲೇ ಈ ಸ್ಪೆಷಲ್ ಚಿಲ್ಡ್ರನ್ಗೆ ಅದು ಆಟಿಸಮ್ ಇರೋ ಚಿಲ್ಡ್ರನ್ ಇರ್ಬೋದು, ಡಿಸಬಿಲಿಟಿ ಇರೋ ಚಿಲ್ಡ್ರನ್ ಇರ್ಬೋದು, ಪೋಲಿಯೋ ಎಫೆಕ್ಟೆಡ್ ಚಿಲ್ಡ್ರನ್ ಇರ್ಬೋದು, ಇವರಿಗೆಲ್ಲ ಸಪ್ರೇಟಾಗಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರೇ ಇಲ್ಲದೆ ಇರುವಾಗ ನಾವು ಈ ಒಂದು ಜಾಗದಲ್ಲಿ ಬಂದು ಇವರಿಗೆಲ್ಲ ಸೇವೆ ಮಾಡುವ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಜನರಿಗೆ ಇದರಿಂದ ಅನುಕೂಲ ಆಗಲಿ. ಈ ಸ್ಪೆಷಲ್ ಚಿಲ್ಡ್ರನ್ಗೆ ಅಂದರೆ ಸ್ವಲ್ಪ ಅಂಗವಿಕಲ ಮಕ್ಕಳು ಮತ್ತು ಆಟಿಸಮ್ ಇರೋ ಮಕ್ಕಳು, ಮೆಂಟಲಿ ರಿಟಾರ್ಡೆಡ್ ಮಕ್ಕಳು, ಇವರಿಗೆಲ್ಲರಿಗೂ ಹೆಚ್ಚು ಅವರೇ ಸ್ವಂತವಾಗಿ ನಿರ್ವಹಿಸುವ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವ ಒಂದು ವಿಧಾನವನ್ನು ಕಲ್ಪಿಸಿಕೊಡೋದಕ್ಕೆ ನಮಗೆ, ನಮ್ಮ ಕುಟುಂಬದವರಿಗೆ, ನನಗೆ ವೈಯಕ್ತಿಕವಾಗಿ ಅತೀವ ಸಂತೋಷವಾಗ್ತಾ ಇದೆ. So what makes us different is a lot of things actually. Like for example, we have given heavy focus on ADA standards for accessibility, which helps specially able people access, maneuver around the center, receive therapy in a very free manner without any barriers for them. And another thing is what you're standing on right now is a accessible garden. So this garden is going to have a docking garden station, which all the elderly people, for stroke rehabilitation, people can come and dock and just do gardening as part of integrative therapy. Not just gardening, as part of integrative therapy we have art therapy and yoga therapy also, and music therapy. So all this is to facilitate some patients who